ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ತುಳಸಿ ಗಿಡಕ್ಕೆ ಇಂಥ ನೀರು ಹಾಕಿದ್ರೆ ಮನೇಲಿ ಬಡತನ ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಶಾಸ್ತ್ರದ ಅನುಸಾರ ಪ್ರತಿಯೊಂದು ಮನೆಯಲ್ಲಿ ತುಳಸಿ ಗಿಡ ಇರಲೇಬೇಕು. ಅದು ಧಾರ್ಮಿಕ ದೃಷ್ಟಿಕೋನದಿಂದಲೂ ಆಧ್ಯಾತ್ಮಿಕವಾಗಿಯೂ ಹಾಗೂ ವೈಜ್ಞಾನಿಕವಾಗಿಯೂ ತುಂಬಾನೇ ಒಳ್ಳೆಯದು. ಮನೆಯಲ್ಲಿ ತುಳಸಿ ಗಿಡ ಇಡೋದ್ರಿಂದ ಇರುವಂತ ಲಾಭಗಳು ಒಂದೆರಡಲ್ಲ. ಆದ್ರೆ ನಾವು ತುಳಸಿಯನ್ನು ನೋಡಿಕೊಳ್ಳೋ ರೀತಿ ಕೂಡ ಸರಿಯಾಗಿರಬೇಕು. ಹೌದು, ತುಳಸಿಗೆ ಯಾವ ರೀತಿ ನೀರು ಹಾಕಬೇಕು, ಯಾವ ರೀತಿ ಆರೈಕೆ ಮಾಡಬೇಕು, ಯಾವಾಗ ಅವುಗಳನ್ನ ಮುಟ್ಟಬಾರದು ಅನ್ನೋದೆಲ್ಲ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ನೀವು ಮಾಡುವಂತಹ ಸಣ್ಣ ತಪ್ಪು ನಿಮ್ಮ ಜೀವನವನ್ನೇ ಬರ್ಬಾದ್ ಮಾಡಿಬಿಡತ್ತೆ. ಇವತ್ತು ನಾವು ನಿಮಗೆ ತುಳಸಿಗೆ ಯಾವ ರೀತಿಯ ನೀರನ್ನ ಹಾಕಬೇಕು ಹಾಗೂ ಮನೆಯಲ್ಲಿ ಯಾವ ರೀತಿಯ ತುಳಸಿ ನೆಡಬೇಕು, ಯಾವ ರೀತಿಯ ನೀರು ಹಾಕಿದ್ರೆ ನೀವು ಬಡವರಾಗ್ತೀರಿ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ತುಳಸಿ ಗಿಡ ತುಂಬಾನೇ ಪವಿತ್ರವಾದುದು. ಹಾಗಾಗಿ ಅದಕ್ಕೆ ನಾವು ಶುದ್ಧವಾದ ನೀರನ್ನೇ ಬಳಕೆ ಮಾಡಬೇಕು. ಕೆಲವರು ಗಲೀಜು ನೀರನ್ನ ಬಳಕೆ ಮಾಡ್ತಾರೆ, ಆದ್ರೆ ಈ ತಪ್ಪನ್ನ ಮಾಡಬೇಡಿ. ಇನ್ನು ಕೆಲವರು ಬಾತ್ರೂಮ್ನಿಂದ ನೀರು ತಂದು ತುಳಸಿ ಗಿಡಕ್ಕೆ ಹಾಕ್ತಾರೆ. ಇದು ದೊಡ್ಡ ತಪ್ಪು. ಇದರಿಂದ ನಿಮಗೆ ಕೆಟ್ಟದ್ದಾಗತ್ತೆ. ಅಷ್ಟೇ ಅಲ್ಲ, ಸ್ನಾನ ಮಾಡದೆ ತುಳಸಿಗೆ ನೀರು ಹಾಕೋದು ಕೂಡ ತಪ್ಪು. ಇದರಿಂದ ನಿಮಗೆ ಶಾಪ ಸಿಗುತ್ತೆ. ತುಳಸಿಗೆ ನೀರು ಹಾಕುವಾಗ ಸ್ನಾನ ಮಾಡಿ ಶುದ್ಧರಾಗಿ ನಂತರ ನೀರು ಹಾಕಬೇಕು. ಮತ್ತೊಂದು ವಿಚಾರ ಏನು ಅಂತಂದ್ರೆ, ನೀವು ತುಳಸಿಗೆ ನೀರು ಹಾಕೋದಕ್ಕೆ ಬಳಕೆ ಮಾಡುವಂತಹ ಪಾತ್ರೆ ಕೂಡ ತುಂಬಾನೇ ಸ್ವಚ್ಛವಾಗಿರ್ಬೇಕು. ನೀರ್ ತಾನೇ ಹಾಕೋದು ಅಂತ ಗಲೀಜಾದ ಪಾತ್ರೆಯಲ್ಲಿ ನೀರನ್ನ ಹಾಕಬೇಡಿ. ಇದರಿಂದ ತುಳಸಿ ಮಾತೆ ಕೋಪಗೊಳ್ತಾಳೆ. ಅಷ್ಟೇ ಅಲ್ಲ, ಇದರಿಂದ ತುಳಸಿ ಕೂಡ ಒಣಗೋದಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ತುಳಸಿಗೆ ಎಂಥ ನೀರನ್ನ ಬಳಕೆ ಮಾಡಬೇಕು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ, ನೀವು ಯಾವ ನೀರನ್ನ ಕುಡಿಯೋದಕ್ಕೆ ಬಳಕೆ ಮಾಡ್ತಿರೋ ಅದೇ ಶುದ್ಧವಾದ ನೀರನ್ನ ತುಳಸಿಗಾಗಿ ಬಳಕೆ ಮಾಡಿ. ಆದ್ರೆ ಕೇವಲ ನೀರನ್ನ ಮಾತ್ರ ತುಳಸಿಗೆ ಹಾಕಬಾರದು. ನೀರಿನ ಜೊತೆಗೆ ಹೂಗಳನ್ನು ಕೂಡ ಹಾಕಬೇಕು. ಜೊತೆಗೆ ಸ್ವಲ್ಪ ಗಂಗಾಜಲ ಬೆರೆಸಿದ್ರೆ ನೀರಿನ ಗುಣಮಟ್ಟ ಉತ್ತಮವಾಗಿರುತ್ತೆ. ಇದರಿಂದ ಉತ್ತಮ ಶಕ್ತಿಯ ರವಾನೆ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ವಾರದಲ್ಲಿ ಒಂದು ಬಾರಿ ತುಳಸಿಗೆ ನೀರು ಹಾಕುವಾಗ ಅದ್ರ ಜೊತೆಗೆ ಹಸುವಿನ ಹಾಲನ್ನು ಕೂಡ ಬೆರೆಸಿ ತುಳಸಿಗೆ ಹಾಕಬೇಕು. ಇದರಿಂದ ತುಳಸಿ ಗಿಡ ಹಚ್ಚ ಹಸಿರಾಗಿ ದಟ್ಟವಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಹಸುವಿನ ಹಾಲನ್ನ ತುಳಸಿಗೆ ಹಾಕೋದು ಕೂಡ ತುಂಬಾನೇ ಶುಭ ಎನ್ನಲಾಗುತ್ತೆ. ಇದರಿಂದ ನಿಮ್ಮ ಎಲ್ಲಾ ನಿಂತು ಹೋದ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಅಷ್ಟೇ ಅಲ್ಲ, ಹಾಲನ್ನ ಹಾಕೋದ್ರಿಂದ ಮನೆಯಲ್ಲಿ ಸಂತೋಷ, ನೆಮ್ಮದಿ ಸದಾ ಇರುತ್ತೆ. ಹಾಗಾಗಿ ವಾರದಲ್ಲಿ ಒಂದು ಬಾರಿಯಾದ್ರೂ ಈ ಕೆಲಸವನ್ನ ಮಾಡೋದಕ್ಕೆ ಮರಿಬೇಡಿ. ಆದ್ರೆ ನೆನ್ಪಲ್ಲಿಟ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ಋತುಸ್ರಾವದ ಸಮಯದಲ್ಲಿ ಮಹಿಳೆಯರು ತಪ್ಪಿಯೂ ತುಳಸಿ ಗಿಡಕ್ಕೆ ನೀರನ್ನ ಹಾಕಬಾರದು. ಪೀರಿಯಡ್ ಸಮಯದಲ್ಲಿ ಬೇರೆಯವರ ಬಳಿ ತುಳಸಿಗೆ ನೀರು ಹಾಕೋದಕ್ಕೆ ಹೇಳಿ, ನೀವಂತೂ ಹಾಕ್ಲೇಬೇಡಿ. ಯಾಕಂದ್ರೆ ಹೀಗೆ ಮಾಡೋದ್ರಿಂದ ತುಳಸಿ ಒಣಗುವಂತ ಸಾಧ್ಯತೆ ಇರುತ್ತೆ. ಇದರಿಂದ ಕೆಟ್ಟ ಪರಿಣಾಮ ಕೂಡ ಉಂಟಾಗುತ್ತೆ. ಹಾಗಾಗಿ ಆ ತಪ್ಪನ್ನ ಮಾಡಬೇಡಿ. ವಾಸ್ತುಶಾಸ್ತ್ರದಲ್ಲಿ ತುಳಸಿ ಗಿಡವನ್ನ ನೆಡೋದಕ್ಕೂ ಒಂದು ರೀತಿಯಾದ ದಿಕ್ಕನ್ನ ಸೂಚಿಸಲಾಗಿದೆ. ತುಳಸಿ ಗಿಡವನ್ನ ಸರಿಯಾದ ದಿಕ್ಕಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೆಟ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತೆ. ಹಾಗಿದ್ರೆ ತುಳಸಿ ಗಿಡವನ್ನ ನೆಡುವಂತಹ ಸರಿಯಾದ ದಿಕ್ಕು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸರಿಯಾದ ದಿಕ್ಕು ಪೂರ್ವ ದಿಕ್ಕು. ತುಳಸಿ ಗಿಡವನ್ನ ನೆಡೋದಕ್ಕೆ ದಿನ ಕೂಡ ಮುಖ್ಯವಾಗುತ್ತೆ. ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡವನ್ನ ನೆಡೋದಕ್ಕೆ ಗುರುವಾರ ಮತ್ತು ಶುಕ್ರವಾರ ಅತ್ಯುತ್ತಮವಾದ ದಿನ ಅಂತ ಹೇಳಲಾಗಿದೆ. ಇದಲ್ಲದೆ ಚೈತ್ರ ಮಾಸದ ಗುರುವಾರ ಅಥವಾ ಶುಕ್ರವಾರದಂದು ತುಳಸಿ ಗಿಡವನ್ನ ತಂದು ಮನೆಯಲ್ಲಿ ನೆಟ್ರೆ ವಿಶೇಷ ಲಾಭಗಳು ಸಿಗುತ್ತವೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ ಹೆಚ್ಚಾಗುತ್ತೆ.
ಅಷ್ಟೇ ಅಲ್ಲ, ಶುಕ್ರವಾರ ಬೆಳಗ್ಗೆ ನೆಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ತುಳಸಿಯ ಮೂಲಕ ಮನೆಯಲ್ಲಿ ಬಂದು ನೆಲೆಸ್ತಾಳೆ. ಇದರಿಂದ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರೋದಿಲ್ಲ. ಇನ್ನು ತುಳಸಿ ಗಿಡ ನೆಡುವಾಗ ಮಣ್ಣಿನ ಗುಣಮಟ್ಟವನ್ನ ಪರಿಶೀಲನೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಯಾಕಂತಂದ್ರೆ ತುಳಸಿ ನೆಡುವಾಗ ಕಲ್ಲು ಮಣ್ಣುಗಳಿಂದ ಕೂಡಿದ ಮಣ್ಣು ಇರಬಾರದು. ಅದಕ್ಕಾಗಿ ಸರಿಯಾದ ಮಣ್ಣನ್ನ ಆರಿಸಿ. ತುಳಸಿ ಗಿಡಕ್ಕೆ ಕೆಂಪು ಮಣ್ಣು ಅಥವಾ ಮರಳು ಮಣ್ಣು ತುಂಬಾನೇ ಉತ್ತಮ. ಮರಳು ಮಣ್ಣಿನಿಂದಾಗಿ ನೀರು ಹೆಚ್ಚು ಹೊತ್ತು ಒಂದೇ ಕಡೆ ಉಳಿಯೋದಿಲ್ಲ. ಎಷ್ಟು ಬೇಕೋ ಅಷ್ಟು ನೀರನ್ನ ಅದು ಹೀರ್ಕೊಳ್ಳುತ್ತೆ, ಬಾಕಿ ನೀರು ಇಂಗಿ ಹೋಗುತ್ತೆ. ಇದರಿಂದಾಗಿ ತುಳಸಿಯ ಬುಡದಲ್ಲಿ ನೀರು ನಿಂತು ಕೊಳೆಯುವಂತಹ ಸ್ಥಿತಿ ಬರೋದಿಲ್ಲ. ತುಳಸಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ತುಳಸಿ ಗಿಡ ತುಂಬಾನೇ ಶುದ್ಧ ಪವಿತ್ರವಾಗಿರೋದ್ರಿಂದ ಅದರ ಎಲೆಗಳನ್ನ ಕೀಳುವಾಗ್ಲೂ ಕೂಡ ನೀವು ಒಂದಷ್ಟು ವಿಷಯಗಳನ್ನ ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ತುಳಸಿಯನ್ನ ಚಹಾ ಅಥವಾ ಕಷಾಯ ಮಾಡೋದಕ್ಕೆ ಬಳಕೆ ಮಾಡ್ತಾರೆ. ಇದಕ್ಕಾಗಿ ಕೆಲವರು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನ ಕೀಳ್ತಾರೆ. ಇದು ಸರಿಯಲ್ಲ. ಸ್ನಾನ ಮಾಡದೆ ತುಳಸಿಯನ್ನ ಮುಟ್ಟಬಾರದು. ಅಷ್ಟೇ ಅಲ್ಲ, ಏಕಾದಶಿ ಮತ್ತು ಅಮಾವಾಸ್ಯೆಯ ದಿನಗಳಲ್ಲೂ ಕೂಡ ತುಳಸಿ ಎಲೆಗಳನ್ನ ಅಪ್ಪಿತಪ್ಪಿಯೂ ಕೀಳಬಾರದು. ಈ ದಿನದಂದು ಭಗವಾನ್ ವಿಷ್ಣುವಿಗೆ ತುಳಸಿಯನ್ನ ಅರ್ಪಿಸಲು ತುಳಸಿ ಎಲೆಗಳನ್ನ ಮುಂಚಿತವಾಗಿ ಕಿತ್ತಿಟ್ಕೊಳ್ಳಿ. ಆದರೆ ತಪ್ಪಿಯೂ ಈ ದಿನಗಳಲ್ಲಿ ಮಾತ್ರ ತುಳಸಿಯನ್ನ ಕೀಳ್ಬೇಡಿ. ಇದರಿಂದಾಗಿ ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನೆನ್ಪಿರ್ಲಿ, ಒಂದು ವೇಳೆ ತುಳಸಿ ಗಿಡ ಸಂಪೂರ್ಣವಾಗಿ ಒಣಗಿ ಹೋದ್ರೆ ಅವುಗಳನ್ನ ಹಾಗೆ ಇಟ್ಕೊಳ್ಳೋದು ಅಥವಾ ಸಾಮಾನ್ಯ ಗಿಡಗಳಂತೆ ಅವುಗಳನ್ನ ಕಿತ್ತು ಎಸೆಯೋದು ಸರಿಯಲ್ಲ. ಹಾಗಿದ್ರೆ ತುಳಸಿಯನ್ನ ಏನ್ ಮಾಡಬೇಕು? ನೀವು ಮಾಡಬೇಕಾಗಿರೋದು ಇಷ್ಟೇ. ಒಣಗಿದ ತುಳಸಿಯನ್ನ ಹರಿಯುವ ನೀರಲ್ಲಿ ವಿಸರ್ಜಿಸುವುದು ಸೂಕ್ತ. ಸಾಧ್ಯವಾದ್ರೆ ನದಿಯಲ್ಲಿ ವಿಸರ್ಜನೆ ಮಾಡಿದ್ರೆ ಉತ್ತಮ. ನಿಮಗೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಆದ್ರೆ ಒಣಗಿದ ತುಳಸಿ ಗಿಡವನ್ನ ಒಂದು ಸಣ್ಣ ಗುಂಡಿ ತೆಗೆದು ಅದರಲ್ಲಿ ಗಿಡವನ್ನ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಆದ್ರೆ ಯಾವತ್ತೂ ಒಣಗಿದ ಗಿಡವನ್ನ ಬಿಸಾಕುವ ಯೋಚನೆಯನ್ನ ಮಾಡಬೇಡಿ. ಇದು ತುಳಸಿ ದೇವಿಗೆ ಅವಮಾನ ಮಾಡಿದಂತೆ. ಹಾಗೇನೆ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಪ್ರತಿದಿನವೂ ಅದನ್ನ ಪೂಜಿಸೋದಕ್ಕೆ ಮರಿಬೇಡಿ. ಹೌದು, ಭಕ್ತಿಯಿಂದ ಪ್ರತಿದಿನ ತುಳಸಿ ಗಿಡವನ್ನ ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಸಂತೋಷದ ವಾತಾವರಣವಿರುತ್ತೆ. ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ತುಳಸಿ ಮಾತೆಯ ಪೂಜೆ ಮಾಡೋದ್ರಿಂದ ಆರ್ಥಿಕ ಪ್ರಗತಿಯ ಜೊತೆಗೆ ಸುಖ ಸಂತೋಷ ನಿಮ್ಮದಾಗುತ್ತೆ. ಹೀಗಾಗಿ ಪ್ರತಿದಿನ ಬೆಳಗ್ಗೆ ತುಳಸಿ ಮಾತೆಗೆ ಅರ್ಘ್ಯ ಸಲ್ಲಿಸಿ ಹಾಗೂ ಸಂಜೆ ವೇಳೆ ತುಳಸಿಗೆ ಪೂಜೆ ಮಾಡಿ ದೀಪ ಹಚ್ಚಿ. ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಸದಾ ಇರುತ್ತೆ. ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಸದಾ ಇರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.